ಮೈಸೂರು ಪಾಕ್ ಅನ್ನೋದು ಒಂದು ಇತಿಹಾಸ ಸರ್. ಅದು ಮೈಸೂರಲ್ಲಿ, ಅದು ಅರಮನೆ ನಗರಿಯಲ್ಲಿ, ಅದು ಕರ್ನಾಟಕ ರಾಜ್ಯದಲ್ಲಿ ಅನ್ನೋದು ಒಂದು ಹೆಮ್ಮೆ ಆಗುತ್ತೆ. ಈ ಯಾವುದೇ ರಾಜ್ಯಕ್ಕೆ ಹೋಗಿ, ಯಾವುದೇ ವಿದೇಶಕ್ಕೆ ಹೋಗಿ, ಗ್ರಾಮಾಂತರಗಳಿಗೆ ಹೋಗಿ ಕರೆಯೋದೇ ಮೈಸೂರು ಪಾಕ್. ಯಾವ್ದು ಮೈಸೂರು ಪಾಕ್ ಅದನ್ನ ನೋಡಿದ ತಕ್ಷಣ ಹೇಳ್ತಾರೆ ಅದು ಮೈಸೂರು ಪಾಕ್ ಅನ್ನೋದು. ಅದು ಮೈಸೂರು ಇದು ಗುರು ಸ್ವೀಟ್ ವಂಶಸ್ಥರಿಂದ ಆಗಿದ್ದು ಅನ್ನೋದು ಸಂತೋಷ ಆಗುತ್ತೆ ಸರ್. ಇದು ಮೈಸೂರು ಪಾಕ್ ಅಂತ ಹೇಗೆ ಹೆಸರು ಬರ್ತಾರೋ ಅದೊಂದು ಇತಿಹಾಸ. ಕಾಕಾಸುರ ಮಾದಪ್ಪನವ್ರು ಮುತ್ತಾತ ಅವರ ಅರಮನೆ ನಗರಿಯಲ್ಲಿ ಪಾಕತಜ್ಞರಾಗಿದ್ದರು. ಅಲ್ಲಿ ವಿಶೇಷ ಅತಿಥಿಗಳು ಬರ್ತಾರೆ. ಆಗ ಬಂದಾಗ ಒಂದು ಸ್ವೀಟ್ ಮಾಡೋಕ್ಕೆ ಹೇಳ್ತಾರೆ. ಅದು ಸಿಹಿ ಮಾಡಿದಂಥದ್ದು ಅದು ಸವಿದ ಅತಿಥಿಗಳು ಮತ್ತು ರಾಜರು ತುಂಬ ಖುಷಿ ಪಡ್ತಾರೆ. ಏನು ಹೆಸರು ಅಂತ ಕಂಡಾಗ ನಮ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಆಗ ಮಹಾರಾಜರು ಹೇಳ್ತಾರೆ ಮೈಸೂರು ಪ್ಲೇಸು, ಪಾಕ ಇಸ್ ಶುಗರ್ ಲಿಕ್ವಿಡ್ ಅಂತ. ಹಂಗಾಗಿ ಮೈಸೂರು ಪಾಕ ಅನ್ನೋದು ಬಂದಿದೆ. ಆಗಿನ ತಲೆಮಾರದಲ್ಲಿ ಒಂದು 2 ಥರ 3 ಥರ ಮೈಸೂರು ಪಾಕ್ ಮಾಡ್ತಿದ್ದು, ಬೇರೆ ಐಟಮ್ ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಬೆಳವಣಿಗೆ ಆದಮೇಲೆ ನಾವಿವಾಗ 11 ಥರ ಮೈಸೂರು ಪಾಕ್ ಮಾಡ್ತಾಯಿದ್ವಿ. ಒಂದು ಮಾತ್ರ ಆರ್ಡರ್ ಮೈಸೂರು ಪಾಕ್, ಅದು ವನಸ್ಪತಿಲಿ ಮಾಡೋದು. ಬಾಕಿ ಇದೆ ಒಂದು 10-11 ಥರ ವೆರೈಟಿ ಮಾಡ್ತೀವಿ. ಅವೆಲ್ಲ ಬೆಣ್ಣೆಕಾಯಿ ತುಪ್ಪ ಮತ್ತು ನಂದಿನಿ ತುಪ್ಪದಲ್ಲೇ ಮಾಡೋಂಥದ್ದು. ಅದರೊಳಗೆ ಮಿಲ್ಕ್ ಮೈಸೂರು ಪಾಕು, ಬಾದಾಮ್ ಮೈಸೂರು ಪಾಕು, ಡ್ರೈ ಫ್ರೂಟ್ ಮೈಸೂರು ಪಾಕು, ಕಾಜು ಮೈಸೂರು ಪಾಕು, ಜಾಗರಿ ಮೈಸೂರು ಪಾಕು, ಆಮೇಲೆ ಬಾದಾಮ್ ಮೈಸೂರು ಪಾಕು, ಕ್ಯಾರೆಟ್ ಮೈಸೂರು ಪಾಕು, ಅಂಜೂರು ಮೈಸೂರು ಪಾಕು. ಹಂಗೆ ಇವಾಗ ಎಕ್ಸ್ಟೆಂಡ್ ಆದಂಗೆ ನಾವು ಇವಾಗ 11 ಥರ, ಈಗಂದ 4 ವರ್ಷದಿಂದ ಈಚೆಗೆ ಅಂಗಡಿ ಎಕ್ಸ್ಟೆಂಡ್ ಮಾಡಿದ್ಮೇಲೆ ವಿಧವಾದ ಐಟಮ್ಗಳು ಮಾಡ್ತಾಯಿದ್ದೀವಿ. ದಿನದ ವಹಿವಾಟು ಎಷ್ಟಿದೆ ಸರ್? ನಮಗೆ ಗೊತ್ತಾಯಿಲ್ಲ ಸರ್. ನಮ್ಗೆ ವಹಿವಾಟು ನಮಗೇನು ಗೊತ್ತಿಲ್ಲ. ಮೈಸೂರು ಪಾಕ್ ಎಷ್ಟು ಹಾಕ್ತೀವಿ ಅನ್ನೋದು ಗೊತ್ತಿಲ್ಲ. ನಾವು ಬ್ರದರ್ಸು 3 ಜನ 3 ಟೈಮ್ ಕೂರ್ತೀವಿ. ಮಕ್ಕಳು ಎಕ್ಸ್ಟೆಂಡ್ ಅಂಗಡಿಯಲ್ಲಿ ಕೂತ್ಕೋತಾರೆ. ನಮ್ಗೆ ಮೈಸೂರು ಪಾಕ್ ಖಾಲಿ ಆದಂಗೆ ಬೆಳಗ್ಗೆಯಿಂದ ಶುರು ಮಾಡಿದ್ರೆ ಸಂಜೆ ಗಂಟೆ ಕೆಲಸ ನಡೀತಾನೆ ಇರ್ತದೆ. ನಮ್ಗೆ ಯಾವ್ಯಾವ್ದು ಬೇಕು, ದಿನಕ್ಕೆ ಎಷ್ಟು ಬೇಕು, ಯಾವುದೇ ಮೈಸೂರು ಪಾಕ್ ಅಂತಲ್ಲ. ನಮ್ಮ ಮೈಸೂರು ಪಾಕಲ್ಲಿ ನಮ್ಮಲ್ಲಿ ಜಾಸ್ತಿ ಹೋಗ್ಬೋದು, ಆದರೆ ಬೇರೆ ಐಟಮ್ ಹೋಗ್ತದೆ. ಬಟ್ ದಿನಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ನಾವು ತಯಾರಿಸ್ಕೊತೀವಿ. ಆದಷ್ಟು 80% ಡೈಲಿ ಮಾಡೋ ಅಂಥ ಕೆಲಸ ಮಾಡ್ಕೊಳ್ತೀವಿ. ಮಾಡದೆ ಪ್ಯಾಕ್ ಮಾಡ್ತಿದ್ದು ಮೈಸೂರು ಪಾಕ್ ನೀವು ಒಬ್ಬರೇ ಕೊಡೋದು? ಹೌದು ಸರ್, ನಮ್ಗೆ ಗೊತ್ತಿರಂಗೆ ನಾವು ಒಬ್ಬರೇ ಗೀ ಮೈಸೂರು ಪಾಕ್ ಅಂತ ಆಗಿನ ಕಾಲದಿಂದನೂ ಅದು ಕಟ್ ಮಾಡದೆ ಕೊಡ್ತಾ ಇರೋದು ಅದೊಂದನೇ. ನೀವು 3 ಜನ ಅಣ್ಣ ತಮ್ಮಂದಿರಿಗೆ ಗೊತ್ತು ಅದೇನು ಪಾಕ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಿದೆ ಅಂತ? ಹೌದು ಎಲ್ಲ ಅದು ಗೊತ್ತಿದೆ ಸರ್. ನಿಮ್ಮ ಅಣ್ಣ ತಮ್ಮ ನಿಮ್ಮ ಮಕ್ಳುಗಳಿಗೆ ಏನೇನು ಹಾಕ್ತಾರೆ ಅಂತ ಗೊತ್ತು, ನಮಗೂ ಏನೇನು ಹಾಕ್ತಾರೆ ಅಂತ ಗೊತ್ತು, ಎಷ್ಟೆಷ್ಟು ಪ್ರಮಾಣ ಹಾಕೋದು ನಮಗೂ ಗೊತ್ತು. ಬಟ್ ಮಾಡೋದೆಲ್ಲ ಕೆಲಸದವರೇ ಇದು ಮಾಡೋದು. ಬೇರೆ ಮೈಸೂರು ಪಾಕ್ಲು ತಿಂದಿರ್ತೀರಿ ನೀವು? ಹೌದು. ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ನಮ್ಮದೇ ಆದ ಒಂದು ಕಡಲೆ ಹಿಟ್ಟು ಇದು ಮಾತ್ರ ನಾವು ರೆಡಿಮೇಡ್ ಕಡಲೆ ಹಿಟ್ಟು ತೊಗೊಳೋದಿಲ್ಲ. ನಮ್ಮದೇ ಆದ ಕಡಲೆಬೇಳೆ ಇರ್ತದೆ. ಅದಕ್ಕೆ ನಮಗೆ ಯಾವ ಹದವಾದ ಬೇಕೆ ಬೀಸಬೇಕು ಅದಕ್ಕೆ ಅದರದಲ್ಲಿ ಬೀಸ್ಕೊಳ್ತೀವಿ. ಆಮೇಲೆ ಯಾವ ಪ್ರಮಾಣದಲ್ಲಿ ತುಪ್ಪ ಹಾಕಬೇಕು, ಯಾವಾಗ ಪಾಕ ಬಂದಾಗ ಅದನ್ನು ಕಡಲೆ ಹಿಟ್ಟು ಹಾಕಬೇಕು, ಅದೆಲ್ಲ ಅದು ನಮ್ಗೆ ಗೊತ್ತಿರೋದ್ರಿಂದ ಇದನ್ನು ಮಾಡ್ಕೊಂಡು ಹೋಗ್ತಿರೋದ್ರಿಂದ ಆ ಹೆಸರು ಉಳ್ಕೊಂಡಿದೆ. ನಿಮಗೆ ಯಾರು ಹೇಳ್ಕೊಟ್ಟಿದ್ದು ಇದೆಲ್ಲ? ಕಾಕಾಸುರ ಮಾದಪ್ಪನವ್ರು, ಅವ್ರ ಮಕ್ಕಳುಗಳು, ಮಗ ಬಸವಣ್ಣವರು, ಅವ್ರ ತೀರೋದ್ಮೇಲೆ ನಮ್ಮ ದೊಡ್ಡಪ್ಪ ಅವರು ಪುಟ್ಟನಂಜಪ್ಪ ಅಂತಿದ್ರು. ಆಮೇಲೆ ನಮ್ಮ ತಂದೆ ಸಂಗರಾಜು ಅಂತಿದ್ರು. ಅವರಾದ್ಮೇಲೆ ನಮ್ಮ ಅಣ್ಣಂದ್ರುಗಳು, ಇವಾಗ ನಮ್ಮ ಮಕ್ಕಳುಗಳು ಸರ್.